ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಜಾತಿ ನಿಂದನೆ ಆರೋಪದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಒಳಗೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಯಲಾಗಿದೆ. ಹಲ್ಲೆಗೈದು ಜಾತಿ ನಿಂದನೆಯನ್ನ ಮಾಡಿ ವ್ಯಕ್ತಿಯಿಂದ ದೌರ್ಜನ್ಯವನ್ನ ಎಸೆಯಲಾಗಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಜಾತಿ ನಿಂದನೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಒಳಗಡೆ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹಲ್ಲೆಗೈದು ಜಾತಿ ನಿಂದನೆ ಮಾಡಿ ವ್ಯಕ್ತಿಯಿಂದ ದೌರ್ಜನ್ಯವನ್ನ ಎಸೆಯಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅರಕೆರಾಜೆ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಪರಶುರಾಮ್ ತಂದೆ ಮಾನಪ್ಪ ಹಾದಿಮನಿ ಎಂಬ ಸಿಪಾಯಿ ಪರಿಶಿಷ್ಟ ಜಾತಿಗೆ ಸೇರಿದ ಸಿಬ್ಬಂದಿ ಉಪಜಾತಿ ಹೆಸರಿಂದ ನಿಂದನೆಯನ್ನ ಮಾಡಲಾಗಿದೆ. ಅದೇ ಗ್ರಾಮದ ಸೀನಪ್ಪ ತಂದೆ ರಾಮಣ್ಣ ಫ್ಯಾಪ್ಲಿ ಎಂಬ ವ್ಯಕ್ತಿಯಿಂದ ಪರಶುರಾಮ್ ಎಂಬವರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲು ಮಾಡಲಾಗಿದೆ. ಪರಶುರಾಮ್ ತಂದೆ ಮಾನಪ್ಪ ಹಾದಿಮನಿ ಎಂಬ ಸಿಪಾಯಿಗೆ ಉಪಜಾತಿ ಹೆಸರಿಂದ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವಂತಹ ಘಟನೆ ಜರುಗಿದ್ದು ಕಳೆದ ಶುಕ್ರವಾರ ಸಂಜೆ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅರಕೆರಾಜೆ ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಪಾಯಿಗೆ ಪರಶ್ ನಿಂದು ಬಹಳ ಆಗಿದ್ದಲೆ ಎಂದು ಒಮ್ಮಿಂದೊಮ್ಮೆಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಗ್ರಾಮ ಪಂಚಾಯಿತಿಯ ಸಿಪಾಯಿಗೆ ಚಪ್ಪಲಿಯಿಂದ ಹೊಡೆದು ದೌರ್ಜನ್ಯ ಎಸಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಅರಕೆರಾಜೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪರಶುರಾಮ್ ತಂದೆ ಮಾನಪ್ಪ ಹಾದಿಮನಿ ಎಂಬ ಸಿಪಾಯಿ ಮೇಲೆ ಅದೇ ಗ್ರಾಮದ ಸೀನಪ್ಪ ತಂದೆ ರಾಮಣ್ಣ ಫ್ಯಾಪ್ಲಿ ಎಂಬ ವ್ಯಕ್ತಿ ಹಲ್ಲೆ ಮಾಡಿರುವಂತದ್ದು. ಪರಶುರಾಮ್ ಅವರ ಉಪಜಾತಿಯ ಹೆಸರಿನಿಂದ ಜಾತಿ ನಿಂದನೆ ಮಾಡಿದ್ದು ಅಲ್ಲದೆ ಹಲ್ಲೆ ಮಾಡಿರುವಂತಹ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿ ಒಳಗಡೆ ಸಿಬ್ಬಂದಿ ಮೇಲೆ ಒಂದು ಹಲ್ಲೆಯನ್ನ ನಡೆಸಿರುವಂತದ್ದು. ಅರಕೆರಾಜೆ ಗ್ರಾಮ ಪಂಚಾಯಿತಿಯ ಲೆಕ್ಕಿಗ ಮತ್ತು ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲೇ ಒಂದು ಘಟನೆ ನಡೆದಿರುವಂತದ್ದು. ಜಾತಿ ಹೆಸರಲ್ಲಿ ನಿಂದಿಸಿ ಬಾಯಲ್ಲಿ ಚಪ್ಪಲಿಟ್ಟು ಹೊಡಿಸ್ತೀನಿ ಅಂತ ಅಸಂವಿಧಾನಿಕ ಪದ ಬಳಕೆಯನ್ನ ಮಾಡಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿ ಏನ್ ಮಾಡ್ಕೋತೀಯ ಮಾಡು ಅಂತ ಅವಾಚ್ಯ ಭಾಷೆಯಲ್ಲಿ ನಿಂದಿಸಲಾಗಿದೆ. ಸಂತ್ರಸ್ತನಿಂದ ಈ ಒಂದು ವಿಡಿಯೋ ಮಾಡ್ತಿರುವಂತಹ ಮೊಬೈಲ್ ಅನ್ನ ಕೂಡ ಕಿತ್ಕೊಂಡ್ಬಿಟ್ಟು ನಂತರ ಪೊಲೀಸ್ ಕಚೇರಿಗೆ ದೂರನ್ನ ನೀಡಲು ಹೋಗುವಾಗ ಹಿಂಬಾಲಿಸಿಕೊಂಡು ಹೋಗಿ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆಂದು ಸಿಪಾಯಿ ಪರಶುರಾಮ ಹಾದಿಮನಿ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಬಂಧಪಟ್ಟಂತ ಪೊಲೀಸರು ಆರೋಪಿಯ ಒಂದು ಹುಡುಕಾಟದಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ. ಪುಟ್ಟಿಗೆ ನನಗ ಫೋನ್ ಹಚ್ಚಾರ, ನನ್ನ ಮೇಲೆ ಕೊಟ್ರ ಸೌಕರ್ ಹೋತ ಕೊಟ್ರು ಹೋಗಿನಿ ಚಾಯ್ ಕೊಟ್ಟದ್ದು ಕರ್ಯಾರ ಅಂತ ಹೇಳಿ ನಾನು ಸರ್, ನಾನು ಪಂಚಾಯತಿಯಲ್ಲಿ ಇದ್ದಾಗ ಸುಮ್ಮನೆ ಬಂದ್ಗೇಸಿ ಚಪ್ಪಲಿ ಬೆಚ್ಚಿ ಸೀನಪ್ ದರಿ ಹೊಡೆದು ಹೆಣ್ಮಕ್ಳು ಹೆಚ್ಚು ಹೊಡಿಸ್ತೀನಿ ಅಂತ ಹೇಳಿಗೇಸಿ ದೌರ್ಜನ್ಯ ಮಾಡಿಗೇಸಿ ನನಗೆ ಚಪ್ಪಲಿ ಹೊಡೆದು ನಾನು ಕೇಸ್ ಮಾಡೋಕ್ಕೆ ಹೋದ್ರೆ ಫೋನ್ ಕಸಗೊಳಕ್ಕೆ ಬಂದಾನಿಲ್ಲೇ ನಿಮ್ಮನ್ನು ಹಿಂಗಾಗಿಸಿ ನಾನು ಪೊಲೀಸ್ ಸ್ಟೇಷನ್ಗೆ 10 ಕಿಲೋಮೀಟ್ರ್ ಓಡಿ ಹೋಗಿಗೇಸಿ ಪೊಲೀಸರಿಗೆ ಕೇಸ್ ಮಾಡಿದೆ. ಪೊಲೀಸರ ಮೇಲೆ ಕೇಸ್ ಮಾಡಿದ್ದೇನೆ ಸರ್. ನಾನು ಪೊಲೀಸರು ನನಗೆ ಆ ಟೈಮ್ದಲ್ಲಿ ಯಾರೂ ಹಚ್ಕೊಳ್ಳಲಿಲ್ಲ ಸರ್. ಹಚ್ಕೊಳ್ಳಾರ್ದಕ್ಕೆ ನಾನು ಹೋಗಿ ವಿಡಿಯೋ ಮಾಡ್ಕೊಂಡದ್ದು ಹೋಗಿ ಕೊಟ್ಟ ಮೇಲೆ ಅವಾಗ FR ತೊಗೊಂಡ್ರಿ ಸರ್. FR ತೊಗೊಂಡಿಗೇಸಿ ಒಳಗೆ ಹಾಕ್ಸೋದು ಬಿಟ್ಟಿಗೇಸಿ ನನ್ನ ಮಕ್ಕಳ ಮೇಲೆ ಕೇಸ್ ಮಾಡಿಗೇಸಿ ಸರ 12 ವರ್ಷದ ಮಕ್ಕಳ ಮೇಲೆ ಕೇಸ್ ಮಾಡ್ಯಾರಿ ಸರ್. ಮತ್ತು ನನ್ನ 12 ವರ್ಷದ ಮಕ್ಕಳು ಹೋಗಿ ಅವ್ರಿಗೆ ಹೊಡ್ಕೊಳಂಗಾರಿ ಸುಳ್ಳು ಸಾಕ್ಷಿ ಮಾಡಿಗೇಸಿ ನಾನು 3 ನಮ್ಮ ತಮ್ಮನ ಮೇಲೆ ಮತ್ತು ನನ್ನ 2 ಮಕ್ಕಳ ಮೇಲೆ ಕೇಸ್ ಮಾಡ್ಯಾರಿ ಸರ. ಹಿಂಗಾದ್ರೆ ನಾನು ಡ್ಯೂಟಿ ಮಾಡ್ಬೇಕು ಸರ್, ಹೆಂಗೆ ಮಾಡ್ಬೇಕು ಸರ್? ಹಿಂಗಾದ್ರೆ ನಾನು ಪೊಲೀಸರಿಗೆ ಮೊನ್ನೆ ರಾತ್ರಿ ಫೋನ್ ಹಚ್ಚಿದ್ರೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಸರ್. ನನಗೆ ಸಾಹೇಬರು ಫೋನ್ ಹಚ್ಚಂತಂದಿದ್ರೆ ಹಚ್ಚೇನ್ರಿ ಅಂತಂದ್ರೆ, ಸಾಹೇಬ್ರು ಸೂಟಿ ಮೇಲಾರಪ್ಪ
ಈಗ ಏನು ಹಚ್ಕೊಳಂಗಿಲ್ಲ. ನಾನು ಫೋನ್ ಹಚ್ಚಿ 2 ಸರಿ ಫೋನ್ ಹಚ್ಚಿದ್ರೆ ಏನಂದ್ರಿ ಸರ, ಹಿಂಗೆ ರೀ ಸಾಹೇಬ್ರು ಹಚ್ಚಂದ್ರೆ ಹಚ್ಚಿನ ಅಂತ ನಾ ಏನು ಮಾಡಲಪ್ಪ, ನೀನು ಪಂಚಾಯತಿಗೆ ಹೋಗ್ಬೇಕು, ಹೊಡಿಸ್ಕೋಬೇಕು, ಮಾಡ್ಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ತೊಗೋಬೇಕು, ಇಲ್ಲಾಂದ್ರೆ ಅಲ್ಲಿ ಡ್ಯೂಟಿ ಮಾಡಿದ ಅಲ್ಲೇನಂದ್ರೆ ಬೇರೆ ಕಡೆ ಹೋಗಿಬಿಡು ಅಂತಂದ್ರಿ ಸರ. ನಾ ಏನು ಅಂದಿನಿ ಸರ, ನನ್ನ ಜೀವನಕ್ಕೆ ಭಾಳ ತೊಂದರೆ ಆದ್ರಿ ಸರ. ನೋಡಿರಿ ಸಾಹೇಬ್ರ ಕೈಯಾಗ ಕೊಡು ಅಂತಂದ್ರೆ ಸಾಹೇಬ್ರ ಕೈಯಾಗ ಫೋನು ಕೊಟ್ಟಿಲ್ಲ ರೀ ಸರ್ ಅವರು. ಹಿಂಗಾದ್ರೆ ನಾನು ಡ್ಯೂಟಿ ಮಾಡೋಕೆ ಭಾಳ ತೊಂದರೆ ಅದ. ನನ್ನ ಜೀವನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ರೀ. ನನ್ನ ಹೆಂಡ್ರ ಮಕ್ಕಳು ಗತಿ ಅಂತೂ ಭಾಳ ತೊಂದರೆ ಆದ್ರಿ ಸರ್. ಈಗ ನನ್ನ ಮಕ್ಕಳ ಮೇಲೆ ಕೇಸ್ ಮಾಡಿರಿ ಅಂತಂದಾಗ ಈ ಥರ ನನ್ನ ಮೇಲೆ ಭಾಳ ದೌರ್ಜನ್ಯ ಮಾಡಕತ್ತಾರೆ. ಹೊಡೆಯೋದು ಮಾತ್ರ ಹೊಡಿತಾರೆ ರೀ. ನನ್ನ ಜೀವನಕ್ಕೆ ತೊಂದರೆ ಅದ. ಪೊಲೀಸ್ ಸಾಹೇಬ್ರು ಮಾತ್ರ ನನಗೆ ಯಾರು ಇದು ಮಾಡಿಲ್ಲ. ಮನೆ ಫೋನ್ ಹಚ್ಚಿದ್ರೆ ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಮುಂದಿನ ನೋಡಿರಿ ನಾವು ಏನು ಇದು ಮಾಡ್ಕೊತೀವಿ ಅನ್ನೋದು ಗೊತ್ತಿಲ್ಲ ಸರ್. ನಾನು ಪಂಚಾಯತಿಯಲ್ಲಿ ಇದ್ದಾಗ ಸುಮ್ಮನೆ ಬಂದಿಗೇಸಿ ಚಪ್ಪಲಿ ಬಿಚ್ಚಿ ಸೀನಪ್ ದರಿ ಹೊಡೆದು ಹೆಣ್ಮಕ್ಳು ಹೆಚ್ಚು ಹೊಡಿಸ್ತೀನಿ ಅಂತ ಹೇಳಿಗೇಸಿ ದೌರ್ಜನ್ಯ ಮಾಡಿಗೇಸಿ ನನಗೆ ಚಪ್ಪಲ್ಲೇ ಹೊಡೆದು ನಾನು ಕೇಸ್ ಮಾಡೋಕ್ಕೆ ಹೋದ್ರೆ ಫೋನ್ ಕಸಗೊಳಕ್ಕೆ ಬಂದಾನಿಲ್ಲೇ ನಿಮ್ಮವನು ಹಿಂಗಾಗಿಸಿ ನಾನು ಪೊಲೀಸ್ ಸ್ಟೇಷನ್ಗೆ 10 ಕಿಲೋಮೀಟ್ರ್ ಓಡಿ ಹೋಗಿಗೇಸಿ ಪೊಲೀಸರಿಗೆ ಕೇಸ್ ಮಾಡಿದೆ. ಪೊಲೀಸರ ಮೇಲೆ ಕೇಸ್ ಮಾಡಿದ್ದೀನಿ ಸರ್. ನಾನು ಪೊಲೀಸರು ನನಗೆ ಆ ಟೈಮ್ದಲ್ಲಿ ಯಾರೂ ಹಚ್ಕೊಳ್ಳಲಿಲ್ಲ ಸರ್. ಹಚ್ಕೊಳ್ಳಾರ್ದಕ್ಕೆ ನಾನು ಹೋಗಿ ವಿಡಿಯೋ ಮಾಡ್ಕೊಂಡದ್ದು ಹೋಗಿ ಕೊಟ್ಟ ಮೇಲೆ ಅವಾಗ FR ತೊಗೊಂಡ್ರಿ ಸರ್. FR ತೊಗೊಂಡಿಗೇಸಿ ಒಳಗೆ ಹಾಕ್ಸೋದು ಬಿಟ್ಟಿಗೇಸಿ ನನ್ನ ಮಕ್ಕಳ ಮೇಲೆ ಕೇಸ್ ಮಾಡಿಗೇಸಿ ಸರ 12 ವರ್ಷದ ಮಕ್ಕಳ ಮೇಲೆ ಕೇಸ್ ಮಾಡ್ಯಾರಿ ಸರ್. ಮತ್ತು ನನ್ನ 12 ವರ್ಷದ ಮಕ್ಕಳು ಹೋಗಿ ಅವ್ರಿಗೆ ಹೊಡ್ಕೊಳಂಗಾರಿ ಸುಳ್ಳು ಸಾಕ್ಷಿ ಮಾಡಿಗೇಸಿ ನಾನು ನಮ್ಮ ತಮ್ಮನ ಮೇಲೆ ಮತ್ತು ನನ್ನ 2 ಮಕ್ಕಳ ಮೇಲೆ ಕೇಸ್ ಮಾಡ್ಯಾರಿ ಸರ. ಹಿಂಗಾದ್ರೆ ನಾನು ಡ್ಯೂಟಿ ಮಾಡ್ಬೇಕು ಸರ್, ಹೆಂಗೆ ಮಾಡ್ಬೇಕು ಸರ್? ಹಿಂಗಾದ್ರೆ ನಾನು ಪೊಲೀಸ್ರಿಗೆ ಮೊನ್ನೆ ರಾತ್ರಿ ಫೋನ್ ಹಚ್ಚಿದ್ರೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಸರ್. ನನಗೆ ಸಾಹೇಬರು ಫೋನ್ ಹಚ್ಚಂತಂದಿದ್ರೆ ಹಚ್ಚೀನಿ ಅಂತಂದ್ರೆ, ಸಾಹೇಬ್ರು ಸೂಟಿ ಮೇಲೆ ಆರಪ್ಪ, ಈಗ ಏನು ಹಚ್ಕೊಳಂಗಿಲ್ಲ. ನಾನು ಫೋನ್ ಹಚ್ಚಿ 2 ಸರಿ ಫೋನ್ ಹಚ್ಚಿದ್ರೆ ಏನಂದ್ರಿ ಸರ, ಹಿಂಗೆ ರೀ ಸಾಹೇಬ್ರು ಹಚ್ಚಂದ್ರೆ ಹಚ್ಚೀನಿ ಅಂತ ನಾ ಏನು ಮಾಡಲಪ್ಪ, ನೀನು ಪಂಚಾಯತಿಗೆ ಹೋಗ್ಬೇಕು, ಹೊಡಿಸ್ಕೋಬೇಕು, ಮಾಡ್ಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ತೊಗೋಬೇಕು, ಇಲ್ಲಾಂದ್ರೆ ಅಲ್ಲಿ ಡ್ಯೂಟಿ ಮಾಡಿದ ಅಲ್ಲೇನಂದ್ರೆ ಬೇರೆ ಕಡೆ ಹೋಗಿಬಿಡು ಅಂತಂದ್ರಿ ಸರ. ನಾ ಏನು ಅಂದಿನಿ ಸರ, ನನ್ನ ಜೀವನಕ್ಕೆ ಭಾಳ ತೊಂದರೆ ಆದ್ರಿ ಸರ. ನೋಡಿರಿ ಸಾಹೇಬ್ರ ಕೈಯಾಗ ಕೊಡು ಅಂತಂದ್ರೆ ಸಾಹೇಬ್ರ ಕೈಯಾಗ ಫೋನು ಕೊಟ್ಟಿಲ್ಲ ರೀ ಸರ್ ಅವರು. ಹಿಂಗಾದ್ರೆ ನಾನು ಡ್ಯೂಟಿ ಮಾಡೋಕೆ ಭಾಳ ತೊಂದರೆ ಅದ. ನನ್ನ ಜೀವನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ರೀ. ನನ್ನ ಹೆಂಡ್ರ ಮಕ್ಕಳು ಗತಿ ಅಂತೂ ಭಾಳ ತೊಂದರೆ ಆದ್ರಿ ಸರ್. ಈಗ ನನ್ನ ಮಕ್ಕಳ ಮೇಲೆ ಕೇಸ್ ಮಾಡಿರಿ ಅಂತಂದಾಗ ಈ ಥರ ನನ್ನ ಮೇಲೆ ಭಾಳ ದೌರ್ಜನ್ಯ ಮಾಡಕತ್ತಾರೆ. ಪರಶುರಾಮ್ ತಂದೆ ಮಾನಪ್ಪ ಹಾದಿಮನಿ ಎಂಬ ಸಿಪಾಯಿಗೆ ಉಪಜಾತಿ ಹೆಸರಿನಿಂದ ಜಾತಿ ನಿಂದನೆಯನ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವಂತ ಘಟನೆ ಸಂಭವಿಸಿರುವಂಥದ್ದು. ಮಾನಪ್ಪ ಹಾದಿಮನಿ ಎಂಬುವರು ಜಾತಿ ಹೆಸರಿನಲ್ಲಿ ನಿಂದಿಸಿ ಬಾಯಲ್ಲಿ ಚಪ್ಪಲಿ ಇಟ್ಟು ಹೊಡಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಅಸಂವಿಧಾನಿಕ ಪದ ಬಳಕೆಯನ್ನ ಮಾಡಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿ ಏನ್ ಮಾಡ್ಕೋತೀಯ ಮಾಡು ಎಂದು ಅವಾಚ್ಯ ಭಾಷೆಯಲ್ಲಿ ನಿಂದಿಸಲಾಗಿದೆ. ಸಂತ್ರಸ್ತರಿಂದ ಈ ಒಂದು ವಿಡಿಯೋ ಮಾಡ್ತಿರುವಾಗ ಮೊಬೈಲ್ ಅನ್ನ ಕೂಡ ಕಿತ್ಕೊಂಡು ನಂತರ ಪೊಲೀಸ್ ಕಚೇರಿಗೆ ದೂರು ನೀಡಲು ಹೋಗುವಾಗ ಹಿಂಬಾಲಿಸಿಕೊಂಡೇ ಹೋಗಿ ಜೀವ ಬೆದರಿಕೆಯನ್ನ ಹಾಕಿದ್ದಾನೆ ಎಂದು ಸಿಪಾಯಿ ಪರಶುರಾಮ ಹಾದಿಮನಿ ಅವರು ಆರೋಪವನ್ನ ಮಾಡಿದ್ದಾರೆ. ಆಯ್ತು